ಮೋಸಾಗಿ ನಿಮ್ಮನ್ನ ನಂಬಿರಲಿಲ್ಲ ಫಸ್ಟ್. ರಿಯಲಿ ಆ ಚಾರ್ಟ್ಸ್ ನಮ್ಮ ಜೋಡಿ ಮಾತಾಡ್ತಾವ ಅನ್ನೋ ಫೀಲಿಂಗ್ ಬಂತು ಈಗ ನಂಗೆ. ಅದು ಬೇರೆ ಕ್ಲಾಸಿಗೆ ಹೋಗಿದ್ದೆ ನಾನು ಆ್ಯಕ್ಚುಲಿ. ಬೇರೆ ಕ್ಲಾಸಿಗೆ ಹೋಗಿದೆ, ಅವರು ಪ್ರೈಸ್ ಆಕ್ಷನ್ ಹೇಳಿದ್ರು, ಕ್ಯಾನ್ಸ್ಟಿಕ್ಷನ್ ಹೇಳಿರ್ತಾರೆ. ಬಟ್ ಇಲ್ಲಿ ಬಂದಮೇಲೆ ಅನಿಸ್ತು ನನಗೆ ಅದು ಆ್ಯಕ್ಚುಲಿ ಅದ್ರ ವ್ಯಾಲ್ಯೂ ಏನಂತೇಳಿ. ನಾನು ಫಸ್ಟ್ಗೆ ಹೇಳಿದ್ದೆ, ಫಸ್ಟ್ ಒಂದು ಸರಿ ನಾನು ಈ ಥರ ಶೇರ್ ಮಾರ್ಕೆಟ್ಗೆ ಕ್ಲಾಸ್ಗಂತ ಹೋಗಿ ಮೋಸಾಗಿ ಅದು ನಿಮಗೂ ಹೇಳಿದ್ದೆ ನಾನು ಈ ಥರ ಆಗಿತ್ತು ಅಂತ. ಬಟ್ ಅದು ನಂಬಿರಲಿಲ್ಲ ಫಸ್ಟ್, ನಿಮ್ಮನ್ನ ನಂಬಿರಲಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲ ಒಂದು ಪಾಸಿಟಿವ್ ಬೂಸ್ಟ್ ಸಿಕ್ತು ಇಲ್ಲಿ ಬಂದಾಗ. ಆಮೇಲೆ ಬಂದು ಇಂಟ್ರ್ಯಾಕ್ಟ್ ಆದಾಗ, ಈಗ ನಾವು ಆನ್ಲೈನಲ್ಲಿ ಇಂಟ್ರ್ಯಾಕ್ಟ್ ಆಗೋದು ಬೇರೆ, ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಆಗೋದು ಬೇರೆ. ಡೈರೆಕ್ಟ್ ಕ್ಲಾಸೇ ಬೇರೆ ಆಗುತ್ತೆ. ನನಗೆ ಕೆಲವು ಟೆಕ್ನಿಕಲ್ ವಿಷಯಗಳು ಗೊತ್ತಿರಲಿಲ್ಲ. ಬಟ್ ಇಲ್ಲೇ ಕ್ಲಾಸ್ ಕೂತ್ಕೊಂಡ್ಮೇಲೆ ಭಾಳ ವಿಷಯ ಗೊತ್ತಾದವು. ಇವನ್ ಟೆಕ್ನಿಕಲ್ ವಿಷಯ ಆಗಿರ್ಬೋದು, ಸೈಕಾಲಜಿ, ಕ್ಯಾಂಡಲ್ಸು, ಅದರದ್ದೆಲ್ಲ ವಿಷಯಗಳು ಗೊತ್ತಾಯ್ತು. ಒಂದು ಒಳ್ಳೆ ಅಟ್ಮಾಸ್ಫಿಯರ್. ಯಾಕೆ ಬೇರೆ ಹೆಂಗೆ ಮಾಡ್ತಾರಲ್ಲ, ಆ್ಯಂಡ್ ಕೋವಿಡ್ ಟೈಮ್ನಾಗಿಂದ ಕೋವಿಡ್ ಟ್ರೇಡರ್ಸ್ ಅವ್ರು ಯಾರು ಕೇಳಿದ್ದು ನಾನು ಮಾಡ್ತಿದ್ದೆ. ಸ್ಟಿಲ್ ಇಲ್ಲಿವರೆಗೂ ಲಾಸ್ ಅದೇನೆ. ಬಟ್ ನಾನು ಪ್ರಾಪರಾಗಿ ನನ್ನ ಓನ್ ಲರ್ನಿಂಗ್ಸಿಂದ ಮಾಡ್ಕೊಂಡ್ಬಂದೆ. ಬೇರೆ ಕ್ಲಾಸಿಗೆ ಹೋಗಿದ್ದೆ ನಾನು ಆ್ಯಕ್ಚುಲಿ. ಬೇರೆ ಕ್ಲಾಸಿಗೆ ಹೋಗಿದೆ, ಅವರು ಪ್ರೈಸ್ ಆಕ್ಷನ್ ಹೇಳಿದ್ರು, ಕ್ಯಾನ್ಸ್ಟಿಕ್ಷನ್ ಹೇಳಿರ್ತಾರೆ. ಬಟ್ ಇಲ್ಲಿ ಬಂದಮೇಲೆ ಅನಿಸ್ತು ನನಗೆ ಅದು ಆ್ಯಕ್ಚುಲಿ ಅದ್ರ ವ್ಯಾಲ್ಯೂ ಏನಂತೇಳಿ. ನಿಜವಾಗ್ಲೂ ಅಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಹೆಂಗೆ ಅದನ್ನು ಯೂಸ್ ಮಾಡ್ಕೊಬೇಕು ನಂಗೆ ಗೊತ್ತಾಗಿದ್ದು ಈ ಕ್ಲಾಸ್ ಬಂದಿಂದ. ಇದು ನಂದು ಲಾಸ್ಟ್ ಅನ್ಕೊಂಡ್ಬಂದಿದ್ದೇನೆ ಆ್ಯಕ್ಚುಲಿ. ಬರೋಕ್ಕೆ ಮುಂಚೆ ನನಗೆ ಅದು ಥರ ಇರುತ್ತೆ ಕ್ಲಾಸ್, ಇದು ಹಿಂದೊಂದು ಕ್ಲಾಸ್ ಕಲ್ತಿದ್ನಲ್ಲ, ಈ ಸೇಮ್ ನಾನು ಅಂದ್ಕೊಂಡಿದ್ದೆ. ಬಟ್ ಇಸ್ ಮೈ ಬೆಸ್ಟ್, ಇದು ನಾನು ಹೇಳ್ತೇನೆ ಬೇಕಾದ್ರೆ. ಇನ್ಮೇಲೆ ನಾನು ನನಗೆ ಗಟ್ಸ್ ಐತಿ, ಈಗ ನಾನು ಮಾಡ್ಕೊತೀನಿ ಟ್ರೇಡಿಂಗ್ ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇನ್ ಇಂಪ್ರೆಷನ್ ಆಗಿದೆ, ನೀವು ಎಲ್ಲರೂ ಭಾಳಷ್ಟು ಮಂದಿ ಗಾಳ್ಯಾಗ ಗುಂಡು ಹೊಡೆದಾಗತ್ತೆ, ಲಕ್ಷ ಕೋಟಿ ಮಾಡಿದೆವು ಅದು ಇದೆ. ನೀವು ಬರೀ 100 ರೂಪೀಸ್ ಮಾಡಿ ಕೊಡೋದು, ಪರ್ ಡೇ 100 ರೂಪೀಸಿದ್ದು ಟಾರ್ಗೆಟ್ ಹೇಳಿದಿಲ್ಲ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ರಿಯಲಾಗಿ ಮಾಡೋರು ಮಾತುಗಳು ಬೇರೆದವರು ಸುಮ್ಮನೆ ನಮ್ಗೆ ಇದು ಮಾಡಿ ಟೆಂಪ್ಟ್ ಮಾಡಿ ಇದು ಮಾಡಿ ನಮ್ಮನ್ನು ಅಟ್ರಾಕ್ಟ್ ಮಾಡೋದು ಇದನ್ನು ಬೇರೆ. ಅದು ಒಂದು ಮೋಟಿವೇಶನ್ ಸರ್. ಆ್ಯಕ್ಚುಲಿ ನೀವು ಗ್ರೌಂಡ್ ರಿಯಾಲಿಟಿ ಮಾತಾಡಿದ್ರಿ. ಮೊದಲು 100 ರೂಪೀಸ್ ಸ್ಮಾಲ್ ಸ್ಟೆಪ್ಪಿಂದ ಹೆಂಗೆ ಹೋಗ್ಬೇಕು. ಈಗ ನಮಗೆ ನಾಲೆಜ್ ಬಂತು, ನಮಗೊಂಥರ ಕ್ಲಾರಿಟಿ ಬಂತು. ಭಾಳಷ್ಟು ಟೆಕ್ನಿಕಲ್ ವರ್ಡ್ಸ್ ಕೆಲವೊಂದು ಗೊತ್ತಿತ್ತು ಸರ್ ನಮಗೆ. ಬಟ್ ಈಗ ಕ್ಯಾಂಡಲ್ ಸ್ಟಿಕ್ ಇವು ಹೇಳಿದ್ರಿ, ಪ್ಯಾಟರ್ನ್ಸ್ ಹೇಳಿದ್ರಿ, ಅವ್ರು ರಿಯಲಿ ಆ ಚಾರ್ಟ್ಸ್ ನಮ್ಮ ಜೋಡಿ ಮಾತಾಡ್ತಾವ ಅನ್ನೋ ಫೀಲಿಂಗ್ ಬಂತು ಈಗ ನಂಗೆ. ಅದು ಅಂದರೆ ಅವು ನಮಗೆ ಇಂಡಿಕೇಟ್ ಮಾಡಾಕತ್ತಾವು, ತಗೋ ಅಂತ ಹೇಳಾಕತ್ತಾವು, ಅವು ನಮ್ಮ ಜೊತೆ ರಿಯಲಾಗಿ ಇಂಟ್ರ್ಯಾಕ್ಟ್ ಮಾಡಾಕತ್ತಾವ ಅನ್ನೋ ಫೀಲಿಂಗ್ ಬಂತು. ಮೊದಲು ನೋಡಿ ಚಾರ್ಟಿ ಇಂಪ್ರೆಷನ್ ಇದು, ಈಗ ನೋಡು ನಂದು ಇಮೇಜ್ ಚೇಂಜ್ ಆಯ್ತು ಈಗ. ಸೊ ನನಗೆ ಪ್ರತಿಯೊಂದು ಈಗ ಸುಮ್ಮನೆ ಒಂದು ಮೇಲ್ಮೇಲೆ ಗೊತ್ತಾಗೋದಕ್ಕಿಂತ ಒಂದು ಪ್ರಾಪರ್ ಎಜುಕೇಷನ್ ಅಂತ ಇರ್ತೈತಿ. ಸ್ಟೆಪ್ 1ನೇ ಸ್ಟೆಪ್ಪು, 2nd ಸ್ಟೆಪ್, ಹಂಗೆ ನನಗೊಂದು ಇದು ಬಂತು ಸರ್, ರೇ ಆಫ್ ಹೋಪ್. ಹಾಂ, ಸಣ್ಣದಿಂದ ಸಣ್ಣ ಪ್ರಮಾಣದಿಂದ ಇಂದಲ್ಲ ಒಂದಿಲ್ಲ ದಿನ ಒಂದೊಂದು ಸಣ್ಣ ಸ್ಟೆಪ್ಸಿಂದ ನಾವು ಒಂದಿಲ್ಲ ಒಂದಿನ ಅಚೀವ್ ಮಾಡ್ತೀವಿ. ಆಮೇಲೆ ಅದರದ್ದು ಕ್ಲಾರಿಟಿ ಬಂತು. ಮತ್ತು ನಿಮ್ಮದು ಪ್ರಾಪರ್ ಎಜುಕೇಷನ್ ಎಲ್ಲ ಪೋರ್ಷನ್ ನಮ್ಗೆ ಬೇಸಿಕ್ ಏನು ಕವರ್ ಮಾಡಬೇಕು ಅದನ್ನೆಲ್ಲ ಪ್ರಾಪರಾಗಿ ಬೇಸ್ಮೆಂಟ್ ಅಂತಾರಲ್ಲ, ಆ ಬೇಸ್ಮೆಂಟ್ ಸಿಕ್ತೀಗ. ಸೊ ನಮಗೆ ಇನ್ನು ಮುಂದೆ ಬಿಲ್ಡ್ ಮಾಡ್ಕೊಳೋದು ಅದು ನಮ್ಗೆ ನಮ್ಮ ಸ್ವಂತದ್ದು ನಮ್ಮ ಕೆಪಾಸಿಟಿ ನಮಗೆ ಅದು ಇದು ಆಗುತ್ತೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು. ಸಿಂಪಲ್ ಆಗಿದ್ರಿ ಅಂತ ಕಾಂಪ್ಲಿಕೇಟ್ ಇದ್ದಿದ್ದಿಲ್ಲ. ಸೊ ಮಾಡ್ಬೋದು. ಏನು ಕೇಳೋಕ್ಕೂ ಏನು ಮುಜುಗರ ಅನ್ಸಂಗಿಲ್ಲ, ಯಾಕಂದ್ರೆ ಅವ್ರ ಸ್ಮೈಲಿ ಫೇಸ್ ಐತಿ, ಕ್ಲಿಯರ್ ಆಗ್ತೈತೆ ಅಷ್ಟೇ. ಲಾಸ್ ಆಗಲಿ ನಡೀತಿದೆ, ಆದರೂ ಪ್ರಾಫಿಟ್ ಮಾಡ್ತೇನೆ ಅಂತ ಕಾನ್ಫಿಡೆನ್ಸ್. ಕ್ಲಾಸಿಗೆ ಬಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರತೈತೆ. ಕಲ್ತಿರೋದು ಮೇನ್ ಥಿಂಗ್ ಏನಂತಂದರೆ, ಸ್ಟಾಕ್ ಮಾರ್ಕೆಟ್ ಕೆಲವು ಜನ ಹೆದರ್ತಾರೆ ಬರಲಿಕ್ಕೆ. ಯಾವುದೋ ನೆಗೆಟಿವ್ ಆಗಿ ಇದನ್ನು ಕೊಡ್ತಾರೆ, ಫೀಡಿಂಗ್ ಕೊಡ್ತಾರೆ, ಅದೊಂಥರ ಗ್ಯಾಂಬ್ಲಿಂಗು ಅಂತಾರೆ, ಹಂಗೆ ಅಂತಾರೆ. ಬಟ್ ನಾವು ಯಾವ ಥರ ತೊಗೋತೀವಿ ಆ ಥರ ಮಾಹಿತಿ ಏನಿದೆ ಅಂತಂದರೆ ಕ್ಲಿಯರಾಗಿ ಕಳಿದೆ. ಯಾವ ಥರ ನಾವು ಸ್ಟಾಕ್ ಮಾರ್ಕೆಟನ್ನು ಏನು ಮಾಡಬೇಕು, ಯಾವ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಥವಾ ನಮ್ಮ ಮೈಂಡ್ ಸೆಟ್ ಹೆಂಗೆ ಕಂಟ್ರೋಲಿಂಗ್ ನಾವು ಹೆಂಗೆ ಇಟ್ಕೋಬೇಕು ಅನ್ನೋದೊಂದು, ಪ್ಲಸ್ ನಾವು ಯಾವ ಥರ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ನ ಚೇಂಜ್ ಮಾಡ್ಕೋಬೇಕು, ಈ ಥರ ಎಲ್ಲ ಬೇಸಿಕ್ಸ್ ನೀಡ್ಸ್ ನಮಗೆ ಬೇಕಾಗತ್ತೆ. ಎಲ್ಲರೂ ಅದು ಕೊಡೋಲ್ಲ, ಅದನ್ನು ಕೆಲವು ಕಡೆ ತೊಗೋಬೇಕಾಗತ್ತೆ ನಾವು. ಈಗ ಅನ್ನೆಸೆಸರಿಯಾಗಿ ಅವರು ಬೇರೆಯವ್ರ ಮಾತು ಕೇಳ್ಬಿಟ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅನ್ನೋದು ದೊಡ್ಡ ಕಾಲ್ಪನಿಕವಾಗಿ ಅದು ದೊಡ್ಡ ತಪ್ಪು. ಅದು ಯಾಕಂತಂದರೆ ಅದರಿಂದನೇ ಲಾಸ್ ಆಗೋದು ನಾವೇ ಹೊರತು ಹೇಳಿದವ್ರು ಲಾಸ್ ಆಗೋಲ್ಲ. ಅದು ನಮ್ಮದು ಏನಿದೆ, ನಮ್ಮದು ಜವಾಬ್ದಾರಿ ಇರುತ್ತೆ, ಕಲಿಬೇಕು ಅನ್ನೋದು ನನ್ನ ಇಂಟೆನ್ಷನ್. ಸಕ್ಸಸ್ ಮೈಂಡ್ಸೆಟ್ಟಿಗೆ ಬಂದಮೇಲೆ ಹೆಂಗೆ ಅನಿಸ್ತು? ಚೆನ್ನಾಗಿದೆ, ಒಳ್ಳೆ ನಮಗೆ ಇದನ್ನು ಕೊಟ್ರಿ, ನಾಲೆಜು ಕೊಟ್ರಿ. ಥ್ಯಾಂಕ್ಸ್. ಇನ್ನು ಮುಂದೆ ಫ್ಯೂಚರಲ್ಲೇ ನಾವು ಅದನ್ನು ಟ್ರೇಡ್ ಮಾಡ್ತೀನಿ, ಗೆಲ್ತೀನಿ ಅದರಲ್ಲಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು.